ನಮಸ್ಕಾರ ಎಲ್ಲರಿಗೂ. ಹೊಸದಾಗಿ ವರಮಹಾಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡೋರಿಗೆ ಏನೇನು ತೊಗೋಬೇಕು, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ವರಮಹಾಲಕ್ಷ್ಮಿ ವ್ರತ ಮಾಡ್ತಿದ್ದೀರ ಅಂದರೆ ಮೊದಲು ಇಲ್ಲಿ ಲಕ್ಷ್ಮಿದು ವ್ರತ ಪುಸ್ತಕ ತೊಗೋಬೇಕು. ಅದಾದಮೇಲೆ ಇಲ್ಲಿ ಬಾಗಿನ ಸಾಮಾನು, ಲಕ್ಷ್ಮಿಗೆ ಬಾಗಿನ ಸಾಮಾನು ತೊಗೋಬೇಕು. ಅದಾದಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಇದು ಕುಬೇರ ಯಂತ್ರ ಅಂತ, ಇದನ್ನು ತೊಗೋಬೇಕು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಶ್ರೀಫಲ, ಇದು ನೋಡ್ತಾ ಇದ್ದೀವಿ ಶ್ರೀಫಲ ಅಂತ, ಇದು ಎಲ್ಲ ಕಾಸರ ಅಂಗಡಿಯಲ್ಲೂ ಸಿಗುತ್ತೆ, ಗ್ರಂಥಿಕೆ ಶಾಪಲ್ಲಿ ಸಿಗುತ್ತೆ. ಸೊ ಇದನ್ನು ಒಂದು 2 ತೊಗೋಬೇಕು. ನೋಡೋಕ್ಕೆ ಚಿಕ್ಕದ ತೆಂಗಿನಕಾಯಿ ಥರ ಇರುತ್ತೆ. ನೆಕ್ಸ್ಟ್ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಗಣಪತಿ ಅಡಿಕೆ ಅಂತ. ಮಾಮೂಲಿ ನಾರ್ಮಲ್ ಅಡಿಕೆ ಅಲ್ಲ, ಇದು ತುಂಬ ಗಟ್ಟಿ ಬರುತ್ತೆ. ಗಣಪತಿ ಅಡಿಕೆ ಅಂತ ಹೇಳಿದರೆ ನಿಮಗೆ ಗ್ರಂಥಿಕೆ ಶಾಪಲ್ಲಿ ಕೊಡ್ತಾರೆ. ನೆಕ್ಸ್ಟು ಅದಾದಮೇಲೆ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಜೋಡಿಕೊಂಡು ಮುಳ್ಳು ಅಂತ. ಇದು ಅಷ್ಟೇ ಗ್ರಂಥಿಕೆ ಶಾಪಲ್ಲಿ ಸಿಗುತ್ತೆ. ಇದೆಲ್ಲ ಲಕ್ಷ್ಮಿ ಸಂಕೇತ, ಇದೆಲ್ಲ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಎಡ್ಮುರಿ ಬಲ್ಮುರಿ ಅಂತ. ನೀವು ಶಾಪಲ್ಲಿ ಹೋಗ್ಬಿಟ್ಟು ಎಡ್ಮುರಿ ಬಲ್ಮುರಿ ಕೊಡಿ ಅಂತಂದರೆ ಕೊಡ್ತಾರೆ ಇದನ್ನು. ನೆಕ್ಸ್ಟು ಕವಡೆ, ಇದನ್ನು ಅಷ್ಟೇ ನೀವು ಕವಡೆ, ಇದರಲ್ಲಿ ವೈಟನ್ನು ಸಿಗುತ್ತೆ. ವೈಟ್ ಕಲರ್ ತೊಗೋಬೇಡಿ, ಈ ಥರ ಫುಲ್ ಎಲ್ಲೋ ಇರುತ್ತಲ್ಲ, ನೋಡಿಬಿಟ್ಟು ಎಲ್ಲೋ ಕಲರ್ನ ತೊಗೊಳ್ಳಿ. 6 ತೊಗೊಂಡ್ರೆ ಸಾಕು ಕವಡೆ. ನೆಕ್ಸ್ಟು ಗೋಮತಿ ಚಕ್ರ, ಇದನ್ನು ಅಷ್ಟೇ. ಇದರಲ್ಲಿ ದೊಡ್ಡ ಸೈಜ್ ಸಿಗುತ್ತೆ, ನಾವು ದೊಡ್ಡ ಸೈಜನ್ನು ಬೇರೆದಕ್ಕೆ ಯೂಸ್ ಮಾಡ್ತೀವಿ. ಸೊ ನೀವು ಚಿಕ್ಕದಾಗಿ 6 ಗೋಮತಿ ಚಕ್ರ ತೊಗೊಂಡ್ರೆ ಸಾಕು. ನೆಕ್ಸ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದು ಬಂದ್ಬಿಟ್ಟು ಕಮಲದ ಬೀಜ. ಇದನ್ನು ಅಷ್ಟೇ, ಇದನ್ನು ಒಂದು 6 ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಕಮಲದ ಬೀಜ. ನೆಕ್ಸ್ಟು ಗುಲಗಂಜಿನೂ ಅಷ್ಟೇ ಲಕ್ಷ್ಮಿ ಸಂಕೇತ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ಅಷ್ಟೇ ಒಂದು 6, ಒಂದು 9 ಆ ಥರ ತೊಗೊಳ್ಳಿ. ನೆಕ್ಸ್ಟ್ ಇದು ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ರುದ್ರಾಕ್ಷಿ. ನಾನಿಲ್ಲಿ 5 ಮುಖದ್ದು ತೊಗೊಂಡಿದ್ದೀನಿ, ಒಂದು ರುದ್ರಾಕ್ಷಿ. ನೆಕ್ಸ್ಟು ಶಂಕು, ಇದನ್ನು ಅಷ್ಟೇ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಶಂಕು ಅಂತ ತಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಅರ್ಶಿನ ಕುಂಕುಮ, ಇಲ್ಲಿ ನೀವು ಗೋಪುರಮ್ದು ಬರುತ್ತಲ್ಲ ಅದನ್ನು ಯೂಸ್ ಮಾಡಿ. ಅದು ಅರ್ಶಿನ ಕುಂಕುಮ ಕೆಮಿಕಲ್ ಅಷ್ಟು ಯೂಸ್ ಮಾಡಿರಲ್ಲ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದು ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ಜಾವತ್ ಪೌಡರ್ ಅಂತ. ಸೊ ಇದನ್ನು ನೀವು ಕಳಸ ಕೂರಿಸ್ತೀರಲ್ವ, ಆ ಕಳಸದ ನೀರೊಳಗಡೆ ಹಾಕ್ತಾರೆ. ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಗೊರಂಚನ್ ಅಂತ. ಇದು ಚಿಕ್ಕ ಸಾಸಿವೆ ಥರ ಇರುತ್ತೆ, ಆರೆಂಜ್ ಕಲರಲ್ಲಿ ಇರುತ್ತೆ. ನೀವು ಗ್ರಂಥಿಕೆ ಶಾಪಲ್ಲಿ ಹೋಗ್ಬಿಟ್ಟು ಗೊರಂಚನ್ ಅಂತ ಅಂದರೆ ಅವ್ರು ಕೊಡ್ತಾರೆ. ಇದನ್ನು ಅಷ್ಟೇ ಕಳಸದೊಳಗಡೆ ಹಾಕ್ತಾರೆ. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ಚಿಕ್ಕದಾಗಿರುತ್ತೆ ಇದು. ಇದನ್ನು ಕಳಸದೊಳಗಡೆ ಹಾಕ್ತಾರೆ. ನೆಕ್ಸ್ಟ್ ಇದು ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ಪಚ್ಚ ಕರ್ಪೂರ ಅಂತ. ಇದ್ರದ್ದು ಅಷ್ಟೇ ಸ್ಮೆಲ್ ಸೇಮ್ ಕರ್ಪೂರ ಥರನೇ ಇರುತ್ತೆ. ಇದನ್ನು ಅಷ್ಟೇ ನೀವು ಕಳಸ ಕೂರಿಸ್ತೀರಲ್ವ, ಆ ಕಳಸದ ನೀರೊಳಗಡೆ ಸ್ವಲ್ಪ ಹಾಕಿದರೆ ಎಷ್ಟು ದಿನ ಆದ್ರೂ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಇದ್ರದ್ದು. ನೆಕ್ಸ್ಟು ನಾನು ತೋರಿಸ್ತೀನಲ್ವ ಅರ್ಶಿನದ ಕೊಂಬು, ನೀವು ಯಾವಾಗಲೂ ಅರ್ಶಿನದ ಕೊಂಬು ತೊಗೊಂಡ್ರಿ ಅಂದರೆ ಈ ಥರ 5 ಕಡೆ ಕುಡಿ ಮೂಡಿರಬೇಕು, ಆ ಥರ ತೊಗೋಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದು 5 ಕಡೆ ಮೂಡಿದೆ, ಈ ಥರದನ್ನು ತೊಗೋಬೇಕು. ಇವನ್ನೆಲ್ಲ ನೀವು ಒಂದು ಸಲ ತೊಗೊಂಡ್ರೆ ಸಾಕು, ತುಂಬ ವರ್ಷ ಯೂಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಇದೆಲ್ಲ ತೊಗೊಂಡು ಒಂದು 5 ಇಯರ್ಸ್ ಏನೋ ಆಯಿತು, ಈಗಲೂ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೆಲ್ಲ ಲಕ್ಷ್ಮಿ ನೆಲೆಸಿರ್ತಾಳೆ, ಇದೆಲ್ಲ ಲಕ್ಷ್ಮಿ ಸಂಕೇತ ಅಂತ ಹೇಳ್ತಾರೆ. ಇದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಏನೋ ಮನೆ ಅಭಿವೃದ್ಧಿ ಆಗುತ್ತೆ, ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ, ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾಳೆ. ಸೊ ಫ್ರೆಂಡ್ಸ್, ನೋಡಿದಲ್ವಾ, ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಏನೆಲ್ಲ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.